ಪ್ರೀವಿಯಸ್ ಡೇ ಉಳಿದಿರುವಂತಹ ಅನ್ನ ಅಂದರೆ ನೈಟ್ ನಾವು ಊಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಅದರಿಂದ ಉಳಿದಿರೋ ಅನ್ನದಿಂದ ಒಂದು ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಹಾಗೇನೆ ತುಂಬಾ ಕ್ವಿಕ್ ಆಗುತ್ತೆ. ಹಾಗೇನೆ ನೀವು ಅನ್ನನ ಬಿಸಾಕೋ ಬದಲು ಈ ತರ ನೀವು ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ಈ ರೆಸಿಪಿನ ಶುರು ಮಾಡೋ ಮೊದಲು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ತುಂಬ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಯಾವುದೇ ವೆಜ್ ಆಗಲಿ ನಾನ್ ವೆಜ್ ರೆಸಿಪಿಗಳನ್ನು ನೀವು ಇಲ್ಲಿ ಹುಡುಕ್ಬೋದು, ನಿಮಗೆ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ಸಿಗುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಶುರು ಮಾಡೋಣ. ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ 1 ಕಪ್ನಷ್ಟು ಉಳಿದಿರುವ ಅನ್ನನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು 1/4 ಕಪ್ನಷ್ಟು ತೆಂಗಿನ ತುರಿನ ಹಾಕ್ಕೋಬೇಕು. ತೆಂಗಿನ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು, ಇವಾಗ ತಗೊಂಡಿರೋ ಕ್ವಾಂಟಿಟಿಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ 1/4 ಕಪ್ನಷ್ಟು ನೀರನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. 1 ಕಪ್ ಅನ್ನಕ್ಕೆ 1/4 ಕಪ್ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನುಣ್ಣಗೆ ರುಬ್ಕೋಬೇಕು. ಇಷ್ಟು ನುಣ್ಣಗಾಗಬೇಕಿದು, ತರಿಯಾಗಿ ಮಾಡ್ಕೋಬೇಡಿ, ನುಣ್ಣಗೆ ರುಬ್ಕೋಬೇಕು. ಓಕೆ, ಇದು ರೆಡಿ ಆದಮೇಲೆ ಇವಾಗ ಒಂದು ಬಾಣಲೆಗೆ ನಾನು 1 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅನ್ನಕ್ಕೆ 1 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಈ ನೀರು ಕುದಿ ಬಂದ ಕೂಡಲೇ ನೀವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರೋ ಆ ಪೇಸ್ಟನ್ನ ಇದಕ್ಕೆ, ಅನ್ನದ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ನೀವು ತೆಂಗಿನ ತುರಿನ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಯಾಕಂದರೆ ತೆಂಗಿನ ತುರಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಒಂದ್ಸಲ ಆ ನೀರಿನ ಜೊತೆ ಕಂಬೈನ್ ಮಾಡ್ಕೋಬೇಕು. ಕಂಬೈನ್ ಮಾಡ್ಕೊಂಡು ಈ ಥರ ಆಗುತ್ತೆ ನೋಡಿ. 1 ಬಾಯ್ಲ್ ಬಂದರೆ ಸಾಕು. 1 ಬಾಯ್ಲ್ ಬರೋತ್ತಿಗೆ ಇದಕ್ಕೆ ಅರ್ಧದಿಂದ 3/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಇಲ್ಲಿ ನಾನು ಮೊದಲಿಗೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಆದಮೇಲೆ ಮತ್ತೆ ಇದಕ್ಕೆ ಒಂದು 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ ಅನ್ನಕ್ಕೆ 3/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಜರ್ಮೆಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇಲ್ಲಾಂದರೆ ಅದು ನೀರಾಗ್ಬಿಡುತ್ತೆ, ಹಿಟ್ಟು ನೀರಾಗುತ್ತೆ, ಇಲ್ಲಾಂದರೆ ಜಾಸ್ತಿ ಗಟ್ಟಿ ಆಗೋದು, ಈ ಥರ ಆಗಬಾರ್ದು. ಸೊ ಇದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಇದು ಲಂಪ್ಸ್ ಆಗೋದಿಲ್ಲ, ಅಂದರೆ ಗಟ್ಟಿ ಆಗೋದಿಲ್ಲ, ಮಧ್ಯದಲ್ಲಿ ನಿಮಗೆ ಗಂಟು ಕಟ್ಟೋದಿಲ್ಲ, ಯಾಕಂದರೆ ಅಕ್ಕಿ ಹಿಟ್ಟು ಹಾಗೆಯೇ ಬಿಸಿ ನೀರಾಗಿರೋದ್ರಿಂದ ಗಂಟು ಕಟ್ಟೋದಿಲ್ಲ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಆವಿ ಆದಮೇಲೆ ಇದನ್ನು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ನೀವು, ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಸ್ವಲ್ಪ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಬೇಗ ತಣ್ಣಗಾಗುತ್ತೆ. ಜಾಸ್ತಿ ತಣ್ಣಗಾಗಕ್ಕೆ ವೆಯ್ಟ್ ಮಾಡಬೇಡಿ. ಕೈಯಲ್ಲಿ ನಿಮಗೆ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿಕ್ಕಾದರೆ ಸಾಕು, ಅಷ್ಟು ತಣ್ಣಗಾದರೆ ಸಾಕು. ಅದಾದಮೇಲೆ ಕೈಯಲ್ಲೇ ಒಂದ್ಸಲ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ. ಆಮೇಲೆ ಉಂಡೆಗಳನ್ನು ಮಾಡ್ಕೋಬೇಕು. ಇಷ್ಟಿಷ್ಟು ದೊಡ್ಡ ಉಂಡೆಗಳನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ದೊಡ್ಡದಿದ್ರೆ ಸಾಕು. ಒಂದ್ಸಲ ಎಲ್ಲ ಉಂಡೆಗಳನ್ನು ಕಟ್ಟಿ ಆದಮೇಲೆ ಒಂದು ಬೇಕಿಂಗ್ ಪೇಪರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಎಣ್ಣೆನ ಹಚ್ಕೊಂಡು ಅದರಲ್ಲಿ ನೀವು ಉಂಡೆಗಳನ್ನು ಪ್ಲೇಸ್ ಮಾಡಿಕೊಂಡು ಪೂರಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಮಾಡಿಕೊಂಡ್ರೆ ಸಾಕು. ಜಾಸ್ತಿ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆಯೇ ಪೂರಿಗಿಂತ ಸ್ವಲ್ಪ ದಪ್ಪನಾಗಿದ್ದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಆಮೇಲೆ ನೋಡಿ, ಒಂದು ಟಿಫಿನ್ ಬಾಕ್ಸ್ ಇದು ನಾನು ಮುಚ್ಚಳನ ಇಟ್ಟು ಅದನ್ನು ಶೇಪ್ ಮಾಡ್ತಾ ಇದ್ದೀನಿ. ರೌಂಡ್ ಶೇಪ್ ಬೇಕು ಅಂದರೆ ನೀವು ಈ ಥರ ಮಾಡ್ಕೋಬಹುದು, ಇಲ್ಲಾಂದರೆ ಆ ಥರನೇ ನೀವು ಫ್ರೈ ಮಾಡ್ಕೋಬಹುದು. ನೋಡಿ, ಪೂರಿ ಥಿಕ್ನೆಸ್ಗೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಪೂರಿಗಿಂತ ಸ್ವಲ್ಪ ದಪ್ಪನಾಗಿದೆ. ಕೈಯಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬಹುದು. ನಿಮಗೆ ಲಟ್ಟಣಿಗೆಯಲ್ಲೆಲ್ಲಾದರೂ ಕಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಇದನ್ನು ಕೈಯಲ್ಲಿ ಕೂಡ ಮಾಡ್ಕೋಬಹುದು. ಕೈಯಲ್ಲೇ ಚೆನ್ನಾಗಿ ರೊಟ್ಟಿ ಹೇಗೆ ತಟ್ತಿರೋ ಅದೇ ಥರ ತಟ್ಕೊಂಡು ಇದನ್ನು ಮಾಡ್ಕೋಬಹುದು. ತುಂಬ ರುಚಿಯಾಗುತ್ತೆ. ಇಲ್ಲಿ ಅನ್ನನ ನಾವು ಜಾಸ್ತಿ, ರೊಟ್ಟಿಗೆ ನಾವೇನು ಮಾಡ್ತೀವಿ, ಅಕ್ಕಿ ಹಾಕ್ತೀವಿ ಜಾಸ್ತಿ, ಸ್ವಲ್ಪ ಅನ್ನನ ಯೂಸ್ ಮಾಡ್ತೀವಿ. ಬಟ್ ಇದು ಉಳಿದಿರೋ ಅನ್ನದಲ್ಲಿ ಮಾಡೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಸಾಫ್ಟಾಗಿ ಕೂಡ ಬರುತ್ತೆ. ಇದನ್ನು ಇವಾಗ ತವ ಬಿಸಿ ಆದಮೇಲೆ ಒಂದು 3ರಿಂದ 4 ನಿಮ್ಮ ತವ ಎಷ್ಟು ದೊಡ್ಡದಿದೆ ಅದರಲ್ಲಿ ಅಷ್ಟನ್ನು ನೀವು ಹಾಕ್ಕೊಂಡು ಫ್ರೈ ಮಾಡ್ಕೋಬಹುದು. 2 ಸೈಡ್ ಕೂಡ ನೀವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆ ಸೈಜ್ ಕೂಡ ನೋಡಿ, ಫ್ರೈ ಆಗ್ತಾ ತುಂಬ ಚಿಕ್ಕದಾಯ್ತದು. ಆದ್ದರಿಂದ ನೀವು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೂ ಪರವಾಗಿಲ್ಲ, ಬಟ್ ತುಂಬ ರೊಟ್ಟಿ ಥರ ಎಲ್ಲ ಮಾಡ್ಕೋಬೇಡಿ. ಇಷ್ಟಿಷ್ಟು ಚಿಕ್ಕದಿದ್ರೆ ಮಕ್ಕಳಿಗೂ ತಿನ್ನೋಕ್ಕೆ, ನೋಡೋತ್ತಿಗೆ ಖುಷಿ ಆಗುತ್ತಲ್ವ, ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಸೊ 2 ಸೈಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಯಾವುದೇ ಸಾರನ್ನು ಯೂಸ್ ಮಾಡ್ಬೋದು, ಅಂದರೆ ಸಾಂಬಾರೆಲ್ಲ ಮಾಡಿದರೆ ಅದನ್ನು ಯೂಸ್ ಮಾಡ್ಬೋದು, ಅಥವಾ ಚಟ್ನಿ ಕೂಡ ಇದಕ್ಕೆ ಮಾಡ್ಕೋಬಹುದು. ಅದ್ಭುತವಾದ ಕಾಂಬಿನೇಷನ್. ನಾನಿಲ್ಲಿ ಸಾಂಬಾರನ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ಚಟ್ನಿ ಕೂಡ ಮಾಡ್ಕೋಬಹುದು, ಅಂದರೆ ಕೋಕೋನಟ್ ಚಟ್ನಿ ಎಲ್ಲ. ಇದು ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಮೇಲೆ ಮಾತ್ರ ಸ್ವಲ್ಪ ಗಟ್ಟಿ ಇರುತ್ತೆ, ಯಾಕಂದರೆ ಅದು ನಾವು ಫ್ರೈ ಮಾಡಿರೋ ತುಂಬ ಜಾಸ್ತಿ ಟೈಮ್ ತಗೊಂಡಿರೋದ್ರಿಂದ ಮೇಲೆ ಸ್ವಲ್ಪ ಗಟ್ಟಿ ಇರುತ್ತೆ, ಬಟ್ ಒಳಗಡೆಯಿಂದ ತುಂಬ ಸಾಫ್ಟಾಗಿರುತ್ತೆ.